ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ನಿನ್ನೆ 19th ಮಾರ್ಚ್ ಅದರ ಮೊದಲ ಶಿಫ್ಟ್ನ ಕೀ ಆನ್ಸರ್ ನಾವು ಡಿಸ್ಕಷನ್ ಮಾಡಬೇಕಿತ್ತು. ಬಟ್ ನನಗೆ ಸ್ವಲ್ಪ ಕೆಲಸ ಇರೋ ಕಾರಣದಿಂದಾಗಿ ನಿನ್ನೆ ವಿಡಿಯೋ ಮಾಡಿರಲಿಲ್ಲ. ಹಾಗಾಗಿ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋವನ್ನು ಮಾಡಿದ್ದು ತುಂಬ ಲೇಟಾಗಿದೆ. ಹಾಗಾಗಿ ನಾನು ಕೆಲವು ಕ್ವಶನ್ಗಳಿಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಇನ್ನು ಕೆಲವು ಕ್ವಶನ್ಗಳಿಗೆ ಡೈರೆಕ್ಟ್ ಆನ್ಸರ್ನ ಹೇಳ್ತಾ ಹೋಗ್ತೀನಿ. 19th ಮಾರ್ಚ್ ಮೊದಲ ಶಿಫ್ಟ್ ಎಕ್ಸಾಮ್ ಯಾರ್ಯಾರು ಬರೆದಿದ್ದೀರಾ ಅವರು ನಿಮ್ಮ ಕೀ ಆನ್ಸರ್ನ ನೋಡ್ಕೊಳ್ಳಿ. ಹಾಗೆ ಮುಂದೆ ಯಾರ್ಯಾರು ಎಕ್ಸಾಮ್ ಬರೀತಾ ಇದ್ದೀರಾ ಅವರು ಯಾವ ಥರ ಕ್ವಶನ್ನ ಕೇಳ್ತಾ ಇದ್ದೀರಾ ಅನ್ನೋದನ್ನ ನೋಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ 19th ಮಾರ್ಚ್ನ ಮೊದಲ ಶಿಫ್ಟ್ನ ಎಕ್ಸಾಮ್ ಬರೆದಿದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಕ್ವಶನ್ ನೋಡಿ, ಭಾರತೀಯ ಸಂವಿಧಾನದ ಯಾವ ವಿಧಿಯು ರಾಜ್ಯಪಾಲರ ಅಧಿಕಾರಾವಧಿಯ ಬಗ್ಗೆ ವ್ಯವಹರಿಸುತ್ತದೆ? ಆಪ್ಷನ್ ನೋಡಿ, 153ನೇ ವಿಧಿ, ಆಪ್ಷನ್ ಬಿ 155ನೇ ವಿಧಿ, ಆಪ್ಷನ್ ಸಿ 156ನೇ ವಿಧಿ, ಆಪ್ಷನ್ ಡಿ 161ನೇ ವಿಧಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 156ನೇ ವಿಧಿ. ನೋಡಿ, ನಿಮ್ಮ ಭಾರತ ಸಂವಿಧಾನದ 156ನೇ ವಿಧಿ ರಾಜ್ಯಪಾಲರ ಅಧಿಕಾರಾವಧಿಯ ಬಗ್ಗೆ ಹೇಳುತ್ತೆ. ನೋಡಿ, ರಾಜ್ಯಪಾಲರ ಅಧಿಕಾರಾವಧಿ 5 ವರ್ಷ. ಆದರೆ ರಾಷ್ಟ್ರಪತಿಯವರ ಇಚ್ಛೆ ಮೇರೆಗೆ ಅವ್ರನ್ನ ಯಾವ ಬೇಕಾದ್ರೆ ತೆಗೆದು ಹಾಕಬಹುದು ಅಥವಾ 5 ವರ್ಷ ಆದಮೇಲೂ ಕೂಡ ಅವ್ರನ್ನ ರಾಷ್ಟ್ರಪತಿಯಾಗಿ ನೇಮಕ ಮಾಡ್ಬೋದು. ಹಾಗೆಯೇ 156ನೇ ವಿಧಿ ಪ್ರಕಾರ ರಾಜ್ಯಪಾಲರು ತಮ್ಮ ರಾಜೀನಾಮೆಯನ್ನು ರಾಷ್ಟ್ರಪತಿಗೆ ಕೊಡಬೇಕು. ಹಾಗೆ ರಾಜ್ಯಪಾಲರಿಗೆ ಸಂಬಂಧಪಟ್ಟ ಇನ್ನೂ ವಿಧಿಗಳಿವೆ. ವಿಧಿ 153 ಪ್ರತಿ ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲರು ಇರಬೇಕೆಂದು ಹೇಳುತ್ತೆ. ಹಾಗೆ ಒಬ್ಬ ರಾಜ್ಯಪಾಲರು 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಬಹುದು. ಹಾಗೆ ಸಂವಿಧಾನದ 155ನೇ ವಿಧಿ ಪ್ರಕಾರ ರಾಷ್ಟ್ರಪತಿಯವರು ರಾಜ್ಯಪಾಲರನ್ನು ನೇಮಕ ಮಾಡ್ತಾರೆ. ಇದಿಷ್ಟು ಪಾಯಿಂಟ್ಗಳು ರಾಜ್ಯಪಾಲರಿಗೆ ಸಂಬಂಧಪಟ್ಟ ಹಾಗೆ ತುಂಬ ಇಂಪಾರ್ಟೆಂಟು. ಮುಂದಿನ ಎಕ್ಸಾಮಲ್ಲೂ ಕೂಡ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಯಾವ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಮೂಲಕ ಭಾರತೀಯ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ? ಆಪ್ಷನ್ ಎ 44ನೇ ಸಾಂವಿಧಾನಿಕ ತಿದ್ದುಪಡಿ, ಆಪ್ಷನ್ ಬಿ 42ನೇ ಸಾಂವಿಧಾನಿಕ ತಿದ್ದುಪಡಿ, ಆಪ್ಷನ್ ಸಿ 86ನೇ ಸಾಂವಿಧಾನಿಕ ತಿದ್ದುಪಡಿ, ಆಪ್ಷನ್ ಡಿ 73ನೇ ಸಾಂವಿಧಾನಿಕ ತಿದ್ದುಪಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 42ನೇ ಸಾಂವಿಧಾನಿಕ ತಿದ್ದುಪಡಿ. ನೋಡಿ, 42ನೇ ಸಾಂವಿಧಾನಿಕ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತ ಕರಿತೀವಿ. ಯಾಕಂದರೆ ಇದರಲ್ಲಿ ಹಲವಾರು ವಿಷಯಗಳನ್ನು ತಿದ್ದುಪಡಿ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾದದ್ದು ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ 5 ವಿಷಯವನ್ನು ವರ್ಗಾವಣೆ ಮಾಡ್ತೀವಿ. ಅದು ಯಾವುದು 5 ವಿಷಯ ಅಂದರೆ ಶಿಕ್ಷಣ, ಅರಣ್ಯ, ತೂಕ ಮತ್ತು ಅಳತೆ, ನ್ಯಾಯಾಂಗ ಆಡಳಿತ ಮತ್ತು ವನ್ಯಜೀವಿಗಳ ರಕ್ಷಣೆ. ಹಾಗೆ ಇನ್ನು ನೋಡಿ, ಭಾರತೀಯ ಸಂವಿಧಾನದ ಪ್ರಸ್ತಾವನೆ ಅಥವಾ ಪೀಠಿಕೆಗೆ ಸಮಾಜವಾದ, ಜಾತ್ಯತೀತ, ಐಕ್ಯತೆ ಎಂಬ 3 ಪದವನ್ನು ಸೇರಿಸ್ತೇವೆ. ಹಾಗೆ ನೆಕ್ಸ್ಟ್ ಪಾಯಿಂಟ್ ನೋಡಿ, ಲೋಕಸಭೆ ಮತ್ತು ರಾಜ್ಯ ವಿಧಾನಸಭಾ ಸದಸ್ಯರ ಅಧಿಕಾರಾವಧಿಯನ್ನು 5 ವರ್ಷದಿಂದ 6 ವರ್ಷಕ್ಕೆ ಹೆಚ್ಚಿಸಲಾಯಿತು. ಹಾಗೆ ನೆಕ್ಸ್ಟ್ ಪಾಯಿಂಟ್ ನೋಡಿ, ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸ್ಸಿನ ಮೇಲೆಗೆ ಮೂಲಭೂತ ಕರ್ತವ್ಯಗಳನ್ನು ರಷ್ಯಾ ದೇಶದಿಂದ ಎರವಲು ಪಡೆದು 1976ರಲ್ಲಿ 42ನೇ ತಿದ್ದುಪಡಿ ಮಾಡುವ ಮೂಲಕ ಭಾಗ 4A ಮೂಲಭೂತ ಕರ್ತವ್ಯಗಳನ್ನು ಸೇರಿಸ್ತೇವೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಗಳು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಭಾರತೀಯ ಸಂವಿಧಾನದ 101ನೇ ತಿದ್ದುಪಡಿ ಕಾಯ್ದೆ ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ನೋಡಿ, 101ನೇ ತಿದ್ದುಪಡಿ 2016ರಲ್ಲಿ ಮಾಡಲಾಗುತ್ತೆ. ಇದು ಸರಕು ಮತ್ತು ಸೇವೆ ತೆರಿಗೆ ಅಂದರೆ GSTಗೆ ಸಂಬಂಧಪಟ್ಟಿದೆ. ಹಾಗಾದರೆ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಸಿ GST. ನೋಡಿ, GSTಯನ್ನು 101ನೇ ತಿದ್ದುಪಡಿ ಮಾಡುವ ಮೂಲಕ ಜುಲೈ 1, 2017ರಂದು ಜಾರಿಗೆ ತರಲಾಗುತ್ತೆ. ಈ ಡೇಟ್ ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಕ್ವಶನ್ ನೋಡಿ, 1998ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಪ್ರಸಿದ್ಧ ಕರ್ನಾಟಕ ಸಂಗೀತ ಗಾಯಕ ಯಾರು? ಆಪ್ಷನ್ ಎ ML ವಸಂತಕುಮಾರಿ, ಆಪ್ಷನ್ ಬಿ MS ಸುಬ್ಬಲಕ್ಷ್ಮಿ, ಆಪ್ಷನ್ ಸಿ DK ಪುಟ್ಟಮಾಳ್, ಆಪ್ಷನ್ ಡಿ ಗಿರಿಜಾದೇವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ MS ಸುಬ್ಬಲಕ್ಷ್ಮಿ. ನೋಡಿ, 1998ರಲ್ಲಿ ನಮ್ಮ ಕರ್ನಾಟಕದ ಪ್ರಸಿದ್ಧ ಖ್ಯಾತ ಗಾಯಕಿ MS ಸುಬ್ಬಲಕ್ಷ್ಮಿರವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಸಂಗೀತಗಾರ್ತಿ ಎಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಹಾಗೆ ಇವರಿಗೆ 1974ರಲ್ಲಿ ರಾಮನ್ ಮ್ಯಾಗ್ಸೆಸ್ ಎಂಬ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇದನ್ನು ಮುಂದಿನ ಶಿಫ್ಟ್ನ ಎಕ್ಸಾಮ್ನಲ್ಲಿ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಕೂಡುಕುಳಂ ಪರಮಾಣು ವಿದ್ಯುತ್ ಸ್ಥಾವರ ಭಾರತದ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ತಮಿಳುನಾಡು,
ಆಪ್ಷನ್ ಸಿ ಆಂಧ್ರ ಪ್ರದೇಶ್, ಆಪ್ಷನ್ ಡಿ ಕೇರಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತಮಿಳುನಾಡು. ನೋಡಿ, ನಮ್ಮ ಭಾರತದಲ್ಲಿ ಒಟ್ಟು 7 ಪರಮಾಣು ವಿದ್ಯುತ್ ಸ್ಥಾವರಗಳಿವೆ. ಅದರಲ್ಲಿ ಮೊದಲನೇದು ಕೊಸನಲ್ಲಿರೋ ಹಾಗೆ ಕೂಡುಕುಳಂ ತಮಿಳುನಾಡಲ್ಲಿದೆ. ನೆಕ್ಸ್ಟ್ ತಾರಾಪುರ ಮಹಾರಾಷ್ಟ್ರದಲ್ಲಿದೆ. ನೆಕ್ಸ್ಟ್ ರಾವತ್ಗಢ್ ಪರಮಾಣು ವಿದ್ಯುತ್ ಸ್ಥಾವರ ರಾಜಸ್ಥಾನದಲ್ಲಿದೆ. ನೆಕ್ಸ್ಟ್ ನರೋರಾ ವಿದ್ಯುತ್ ಸ್ಥಾವರ ಉತ್ತರ ಪ್ರದೇಶ್. ಕಕ್ರಪಾಲ ವಿದ್ಯುತ್ ಸ್ಥಾವರ ಗುಜರಾತ್. ಮದ್ರಾಸ್ ಪರಮಾಣು ವಿದ್ಯುತ್ ಸ್ಥಾವರ ಅಥವಾ ಕಲ್ಪಕಂ ತಮಿಳುನಾಡು. ಹಾಗೆ ಕೈಗಾ ಪರಮಾಣು ವಿದ್ಯುತ್ ಸ್ಥಾವರ ಕರ್ನಾಟಕ. ಇವೆಲ್ಲ ತುಂಬ ಇಂಪಾರ್ಟೆಂಟ್ಗಳು, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕೆಳಗಿನವರಲ್ಲಿ ಯಾರು ನೀಲಿ ಜಲ ನೀತಿ ಅಂದರೆ ಬ್ಲೂ ವಾಟರ್ ಪಾಲಿಸಿಯನ್ನು ಪ್ರಾರಂಭಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ. ನೋಡಿ, ಭಾರತಕ್ಕೆ ಬಂದ ಪೋರ್ಚುಗೀಸ್ ಗವರ್ನರ್ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ 1505ರಿಂದ 1509ರವರೆಗೆ ಈ ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿಗೆ ತಂದಿರ್ತಾನೆ. ಈ ನೀತಿಯು ಪೋರ್ಚುಗೀಸರ ನೌಕಾಪಡೆಯನ್ನು ಬಲಪಡಿಸುವ ಗುರಿಯನ್ನು ಹೊಂದಿತ್ತು. ನೆಕ್ಸ್ಟ್ ಕ್ವಶನ್ ನೋಡಿ, ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಆಧುನಿಕ ಭಾರತದ ದೇವಾಲಯಗಳು ಎಂದು ಯಾವುದನ್ನು ಉಲ್ಲೇಖಿಸಿದ್ದಾರೆ? ಆಪ್ಷನ್ ಎ ಕಬ್ಬಿಣ ಮತ್ತು ಉಕ್ಕಿನ ಸ್ಥಾವರಗಳು, ಆಪ್ಷನ್ ಬಿ ಅಣೆಕಟ್ಟುಗಳು ಮತ್ತು ಬಹುಪಯೋಗಿ ಯೋಜನೆಗಳು, ಆಪ್ಷನ್ ಸಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆಗಳು, ಆಪ್ಷನ್ ಡಿ ಪಂಚಾಯತ್ ರಾಜ್ ವ್ಯವಸ್ಥೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಣೆಕಟ್ಟುಗಳು ಮತ್ತು ಬಹುಪಯೋಗಿ ಯೋಜನೆಗಳು. ನೋಡಿ, ಪಂಡಿತ್ ಜವಾಹರ್ಲಾಲ್ ನೆಹರೂರವರು 1954ರಲ್ಲಿ ಬಾಗ್ರಾ ನಂಗಲ್ ಅಣೆಕಟ್ಟನ್ನು ಉದ್ಘಾಟನೆ ಮಾಡುವ ಸಮಯದಲ್ಲಿ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಮತ್ತು ಬೃಹತ್ ಅಣೆಕಟ್ಟುಗಳನ್ನು ಆಧುನಿಕ ಭಾರತದ ದೇವಾಲಯಗಳಂತ ಕರೆದಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, 2025ರಲ್ಲಿ ರಾಜಸ್ಥಾನ ಸರ್ಕಾರ ಸರಿಸ್ಕಾ ವನ್ಯಜೀವಿ ಅಭಯಾರಣ್ಯದ ಪ್ರದೇಶವನ್ನು ಎಷ್ಟು ಹೆಕ್ಟೇರ್ಗಳನ್ನು ಹೆಚ್ಚಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 44,000 ಹೆಕ್ಟೇರ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕೆಳಗಿನವರಲ್ಲಿ ಸ್ವಾತಂತ್ರ್ಯಕ್ಕಾಗಿ ಬೃಹತ್ ಹೋರಾಟ ನಡೆಸಿದ ತೀವ್ರಗಾಮಿ ನಾಯಕ ಯಾರು? ಇದಕ್ಕೆ ರೈಟ್ ಆನ್ಸರ್ ಬಾಲಗಂಗಾಧರ ತಿಲಕ್. ನೋಡಿ, ಬಾಲಗಂಗಾಧರ ತಿಲಕ್ ಅವರು ತೀವ್ರಗಾಮಿ ನಾಯಕರಲ್ಲಿ ಅತ್ಯಂತ ಪ್ರಮುಖರು. ಇವರನ್ನ ಭಾರತೀಯ ಅಶಾಂತಿಯ ಪಿತಾಮಹ ಅಂತ ಕರೀತಾರೆ. ಹಾಗೆ ಇವರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಎಂಬ ಘೋಷಣೆಯನ್ನು ನೀಡಿದ್ದಾರೆ. ಇದನ್ನು ಎಲ್ಲ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, 2024ರ ಅಂತ್ಯದಲ್ಲಿ ಯಾವ ಹೆಚ್ಚು ಸಾಂಕ್ರಾಮಿಕ ರೋಗವನ್ನು USA ತನ್ನ ಸ್ಥಳೀಯ ಪ್ರಕರಣವನ್ನು ಸಂಪೂರ್ಣವಾಗಿ ತೆಗೆದುಹಾಕಿದೆ ಎಂದು ಮರು ದೃಢಪಡಿಸಿದೆ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ದಡಾರ. ನೆಕ್ಸ್ಟ್ ಕ್ವಶನ್ ನೋಡಿ, ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಯಾವ ವರ್ಷದಲ್ಲಿ ರಚನೆಯಾಯಿತು? ಆಪ್ಷನ್ ಎ 1987, ಆಪ್ಷನ್ ಬಿ 1992, ಆಪ್ಷನ್ ಸಿ 1995, ಆಪ್ಷನ್ ಡಿ 2002. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1995. ನೆಕ್ಸ್ಟ್ ಕ್ವಶನ್ ನೋಡಿ, ಜುಲೈ 1991ರಲ್ಲಿ ಭಾರತೀಯ ರೂಪಾಯಿ ಎಷ್ಟು ಶೇಕಡ ಅಪಮೌಲ್ಯಗೊಂಡಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 18%ಇಂದ 20%. ನೆಕ್ಸ್ಟ್ ಕ್ವಶನ್ ನೋಡಿ, ರಿಂಗ್ ಆಫ್ ಫೈರ್ ಯಾವ ಸಾಗರದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪೆಸಿಫಿಕ್ ಸಾಗರ. ಸೊ ಇದಿಷ್ಟು ಕ್ವಶನ್ಗಳು 19 ಮಾರ್ಚ್ನ ಮೊದಲ ಶಿಫ್ಟ್ನ ಕ್ವಶನ್ಗಳು. ನನಗೆ ಸಿಕ್ಕಿರುವಂಥ ಕ್ವಶನ್ಗಳಿಗೆ ನಾನು ಆನ್ಸರ್ನ ಹೇಳಿದ್ದೀನಿ. ಸೊ ಯಾರ್ಯಾರು 19 ಮಾರ್ಚ್ನ ಮೊದಲ ಶಿಫ್ಟ್ ಎಕ್ಸಾಮ್ ಬರ್ತಿದ್ದೀರಾ ಅವರು ನಿಮ್ಮ ಆನ್ಸರ್ನ ನೋಡ್ಕೊಂಡಿದ್ದೀರಾ ಅಂದ್ಕೊತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.